ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಸ್ವಲ್ಪ ದುಡ್ಡು ಕೇಳ್ತೀಯಾ? ಅತ್ತೆ, ನನಗೆ ಕೇಳೋದಕ್ಕೇನಿಲ್ಲ. ಆದರೆ ಹೋದ್ಸಲ ಫೋನ್ ಮಾಡಿದಾಗಲೇ ನೀನು ಬರೀ ದುಡ್ಡು ಕೇಳೋದಕ್ಕೆ ಮಾತ್ರ ಫೋನ್ ಮಾಡ್ತೀಯಾ? ಒಂದು 4 ದಿವಸ ಮಲೇಷ್ಯಾದಲ್ಲಿ ಬಂದು ಇದ್ದು ಹೋಗು ಅಂತ ಹೇಳಿದ್ರು. ಅಲ್ಲಿ ಹೋದ್ರೆ ಮಾತ್ರ ದುಡ್ಡು ಕೊಡ್ತೀನಿ ಅನ್ನೋ ಹಾಗೆ ಮಾತಾಡಿದ್ರು ಅತ್ತೆ. ಸುಳ್ಳು ಸುಳ್ಳು, ದೊಡ್ಡ ಸುಳ್ಳಿದು. ಏಯ್ ಮಗ, ಅವನ ಹತ್ರ ದುಡ್ಡಿದೆ ಕಣ. ಅತ್ತೆ, ಈಗ ನನಗೆ ಫೋನ್ ಮಾಡೋದಕ್ಕೆ ತುಂಬ ಹಿಂಸೆ ಆಗುತ್ತೆ. ಇದೊಂದು ವಿಷಯ ನನ್ನ ಹತ್ರ ಕೇಳಬೇಡಿ ಪ್ಲೀಸ್. ನಮಗೆ ಬೇರೆ ದಾರಿ ಇಲ್ವಲ್ಲಮ್ಮ, ಇದೊಂದು ಸಲ ಕೇಳ್ಬಿಡಮ್ಮ. ಅತ್ತೆ, ಅವರು ಈ ಟೈಮಲ್ಲಿ ಮೀಟಿಂಗಲ್ಲಿ ಇರ್ತಾರೆ, ನನ್ನ ಫೋನ್ ರಿಸೀವ್ ಮಾಡಲ್ಲ. ಬರ್ರಿ ಡೌಗಳು. ಇಂಥ ನಾಟಕನ ಎಲ್ಲರೂ ನಂಬ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದ ನಾನು. ಇವತ್ತು ಮನೇಲೇ ಇರ್ತೀನಿ ಅಂತ ನನಗೆ ಹೇಳಿದ್ದ. ಇವಾಗ ಊರಲ್ಲಿದ್ದಾನಂತ. ಅತ್ತೆ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಅದು? ಮಾಡ್ತೀನಿರು. ಅತ್ತೆ, ಮನೆ ಪೇಪರ್ಸ್ನ ಪ್ಲೆಡ್ಜ್ ಮಾಡಿದ್ರೆ? ಕರೆಕ್ಟು. ಸೂರ್ಯ, ಮನೆಗೆ ಹೋಗಿ ಪೇಪರ್ ತಗೊಂಡೋಗಿ ಹಾಡ್ಬಿಟ್ಟು ದುಡ್ಡಿಸ್ಕೊಂಬಪ್ಪ. ಅಮ್ಮ, ಐಡಿಯಾ ಏನು ಚೆನ್ನಾಗಿದೆ, ಆದರೆ ಪೇಪರ್ಸ್ ಎಲ್ಲ ಮೀನಿನ ಹತ್ರ ಇದೆಯಲ್ಲ. ನೀನೇ ಇಲ್ಲದೆ ಇದ್ರೇನು, ಪೇಪರ್ಸ್ ಮನೇಲೇ ಇದೆ ತಾನೆ. ಯಾಕೋ ಹಾಗೆ ನೋಡ್ತಿದ್ಯಾ? ಮನೆ ಹೋದ್ರೆ ಹೋಗ್ಲಿ, ನನ್ ಮನೆಯವ್ರು ಬೇಕು ನನಗೆ. ನನ್ನ ದೇವ್ರು ಎಲ್ಲಿರ್ತಾರೋ ಅದೇ ನನಗೆ ದೇವಸ್ಥಾನ. ಹೋಗು, ಬೇಗ ಹೋಗಿ ಪತ್ರ ಇಟ್ಟು ದುಡ್ಡು ತಗೊಂಬ. ಆಯ್ತು. ಭಗವಂತ, ಆ ಪುಣ್ಯಾತ್ಮನ ಕಾಪಾಡೋ ಹೊಣೆ ನಿಂದಪ್ಪ. ಅವ್ರಿಗೇನು ಆಗದಿರೋ ಹಾಗೆ ನೋಡ್ಕೊ.
ಆಗ್ತಿದೆ. ನನ್ನ ಮಾವನ್ನ ನೀನೇ ಕಾಪಾಡಬೇಕು. ರೋಹಿಣಿ ಬೆಳಗ್ಗೆಯಿಂದ ಏನೋ ತಿಂದಿಲ್ಲ. ಮನೆಗೆ ಹೋಗಿ ನಾವು ತಿಂದ್ಕೊಂಡು ರಿಷಬ್ ನನಗೇನು ಬೇಡ ಮನೋಜ್. ನೀವು ಯಾರು ಏನೂ ತಿಂದಿಲ್ಲ. ಮತ್ತೆ ನೀವೇನಾದ್ರೂ ತಿಂತೀರಾ? ತಂದ್ಕೊಡ್ಲಾ? ನನಗೇನು ಬೇಡಮ್ಮ. ನಿಮ್ಮ ಮಾವನಿಗೆ ಆಪರೇಷನ್ ಆಗೋವರೆಗೂ ನಾನೊಂದು ತುಟ್ಟು ನೀರು ಕುಡಿಯೋದಿಲ್ಲ. ರಂಗನ್ಗೆ ಏನೂ ಆಗಲ್ಲಮ್ಮ. ಸೂರ್ಯ ದೊಡ್ಡ ಥರದಕ್ಕೆ ಹೋಗಿದ್ದಾನಲ್ವಾ, ಆಪ್ರೇಷನ್ ಆಗುತ್ತೆ, ನೀವು ಯೋಚನೆ ಮಾಡಬೇಡಿ. ಸೂರ್ಯ, ಹಣ ಅಡ್ಜಸ್ಟ್ ಆಯ್ತಪ್ಪ? ಎಲ್ಲಿ ದುಡ್ಡು ಕಟ್ಬಿಟ್ಟು ಬಂದ್ಯಾ? ಕೈಯಲ್ಲಿ ದುಡ್ಡಿಲ್ದೆ ಹೇಗೆ ಕಟ್ಟಕ್ಕಾಗತ್ತೆ? ಯಾಕೋ ದುಡ್ಡಿಲ್ಲ? ಮನೆ ಪತ್ರ ಇಟ್ಟು ದುಡ್ಡು ತಗೊಂಬಂದು ಹೇಳಿದ್ನಲ್ಲ. ಮನೆ ಪತ್ರ ಕಾಣಿಸ್ತಲ್ಲ, ಮನೆಯೆಲ್ಲ ಹುಡುಕ್ ನೋಡಿದೆ, ಎಲ್ಲೂ ಸಿಗಲಿಲ್ಲ. ಏನ್ ಹೇಳ್ತಿದ್ಯಾ? ನಿನ್ ರೂಮಲ್ಲಿ ಇದ್ದಿದ್ದ ಪತ್ರ ಎಲ್ಲಿ ಹೋಯ್ತು? ಅದನ್ನ ಇವನ್ನೇ ಕೇಳಬೇಕು. ನಮ್ಮ ಮನೇಲಿ ಯಾವ ವಸ್ತು ಮಿಸ್ ಆದ್ರೂ ಅದರಿಂದ ಇವನ್ ಕೈವಾಡನೇ ಇರುತ್ತೆ. ಅಪ್ಪನ ದುಡ್ಡು ಎತ್ಕೊಂಡು ಓಡೋದನ್ನ ಇವನೇ ಅಲ್ವಾ? ಏಯ್, ಮರ್ಯಾದೆ ಹೇಳ. ಮನೆ ಪತ್ರ ಇಲ್ಲ ಹೇಳ. ಏಯ್ ಸೂರ್ಯ, ಬಿಡೋ ಕೈಯ. ಸೂರ್ಯ, ಕೈ ಬಿಡೋ. ಬಿಡಿ ಅವ್ರನ್ನ. ಏನ್ ಮಾಡ್ತಿದ್ದೀರಾ ನೀವು? ಮನೆ ಪತ್ರ ಇವನೇ ಎತ್ಕೊಂಡಿರ್ತಾನೆ. ಲೋ, ನಿನಗೇನಾದ್ರು ಹುಚ್ಚ? ಅನ್ನಕೊಂಡು ನಾನು ಯಾಕೋ ತಗೊಳ್ಳಿ ಅದನ್ನ? ಅದನ್ನ ಯಾಕೆ ತಗೊಂಡೆ ಅನ್ನೋದನ್ನ ನೀನೇ ಹೇಳ್ಬೇಕಪ್ಪ. ಬಿಡೋ, ಮರ್ಯಾದೆಯನ್ನು ಕೇಳ್ತಾ ಇದ್ದೀನಿ. ಮನೆ ಪತ್ರ ಏನೇ ಹೇಳು. ಬುದ್ಧಿ ಇಲ್ದೆ ಮಾತಾಡ್ಬೇಡಿ ನೀವು. ಮನೆ ಪತ್ರನ ಮಾವ ಮೀನನ್ ಕೈ ಕೊಟ್ಟಿದ್ದು. ಹೌದು, ಅವಳು ಬೀರುವಲ್ಲಿ ಇಡ್ತಿದ್ದನ್ನ ನಾನೇ ನೋಡಿದ್ದೀನಿ. ನಾನು ಇವಾಗ ಮನೆಗೆ ಹೋಗಿ ಬೀರು ಬೀಗಾಲ ಹೊಡೆದಾಕ ಒಳಗೆಲ್ಲ ಚಕ್ಕೊಂಡು ಬಂದೆ. ಅದ್ರಲ್ಲಿ ಪತ್ರನೇ ಇಲ್ಲ, ಇವನೇ ಎತ್ಕೊಂಡಿರ್ತಾನೆ. ಏಯ್ ಮನೋಜ, ಆ ಪತ್ರ ಸಿಕ್ಕಿದ್ರೆ ಕಣ ಇವಾಗ ಹಣ ಅಡ್ಜಸ್ಟ್ ಮಾಡೋಕ್ಕಾಗೋದು, ಅಪ್ಪನ ಕಾಪಾಡ್ಕೊಂಬರೋಕ್ಕಾಗೋದು. ಹೇಳೋ, ಎಲ್ಲಿಟ್ಟಿಯೋ ಪತ್ರನ? ಸೂರ್ಯ, ನಿಜ ಹೇಳ್ತಿದ್ದೀನಿ, ನನಗೆ ಗೊತ್ತಿಲ್ಲ ಕಣೋ. ನಿಜ ಹೇಳ್ತೀಯಾ ಇಲ್ಲ ನೀನನ್ನ? ಸೂರ್ಯ, ಬಿಡೋ. ನಾನು ನಿಜನೇ ಹೇಳ್ತಿದ್ದೀನಿ ಕಣೋ. ನನಗೆ ನಿಜವಾಗ್ಲೂ ಆ ಪತ್ರ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಅಯ್ಯ ನೀನಲ್ಲೇ. ಸುನೀಲ್ ಸಾಕು. ಮನೇಲಿ ಏನ್ ಕಾಣ್ತಾ ಇದ್ರು ಇವ್ರನ್ನೇ ಕೇಳ್ತೀರಾ? ಮೊದ್ಲು ಹೋಗಿ ನಿಮ್ ಹೆಂಡ್ತಿನ ಕೇಳಿ ಹೋಗ್ರಿ. ಇವನಲ್ದೆ ಅದನ್ನ ಯಾರು ಮುಟ್ಟಲ್ಲ. ಓಯ್ ಪೋಡ್ರಮ್ಮ, ನೀನೇನಾದ್ರೂ ಎತ್ಕೊಂಡ್ಯಾ? ನಿಮ್ ಮನೆ ಪತ್ರನ ನಾನ್ ಯಾಕೆ ಎತ್ಕೋತೀನಿ? ಯಾರು ಹೇಳಕ್ಕಾಗತ್ತೆ? ಪಾರ್ಲರ್ ಶುರು ಮಾಡೋದಕ್ಕೆ ನೀನೇ ಅಲ್ವಾ ಇದನ್ನ ಅಡ ಇಟ್ಟಿದ್ದು? ಮನೆ ಪತ್ರನ ಇಟ್ಟಾಗೆ ಇಟ್ಬಿಟ್ಟು ಇವಾಗ ಹಂಗೆ ಎತ್ಬಿಟ್ಯಾ? ನನಗಂತ ಚೀಪ್ ಬುದ್ಧಿ ಇಲ್ಲ. ಮೊದ್ಲು ಹೋಗಿ ಮೀನನ್ ಕೇಳಿ. ನೀವ್ ಹೀಗ ಆಡಿದ್ದಕ್ಕೆ ಮಾವ ಆಸ್ಪತ್ರೆ ಸೇರ್ಕೊಂಡಿರೋದು. ಈಗಲೂ ಅದನ್ನೇ ಮಾಡ್ತಿದ್ದೀರಲ್ಲ. ಸೂರ್ಯ, ಮೀನಾ ಹತ್ರ ಪತ್ರ ಎಲ್ಲಿದೆ ಅಂತ ಕೇಳ್ದೇನಪ್ಪ? ಫೋನ್ ಮಾಡ್ತಾ ಇದ್ದೀನಿ ಅಂಕಲ್, ಅವ್ರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಏಯ್, ಅವಳ ಕೈಲಿ ಕೊಟ್ಟಿರೋದನ್ನ ಹೋಗಿ ಅವಳನ್ನ ಕೇಳ್ದೆ, ನನ್ನನ್ನು ಕೇಳ್ತಿದ್ಯಾ? ಏನ್ ಅನ್ಕೊಂಡಿದ್ದೀನಿ ನನ್ನ ಬಗ್ಗೆ? ಸಾಕು, ನಿಲ್ಲಿಸ್ತೀರಾ? ನಿಮ್ಮಪ್ಪ ಅಲ್ಲಿ ಸೀರಿಯಸ್ ಆಗಿದ್ದಾರೆ. ನೀವ್ ಈ ತರ ಜಗಳ ಆಡ್ತಿದ್ದೀರಲ್ಲ, ದುಡ್ಡಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ. ಈ ಸೂರ್ಯ, ಪತ್ರ ಅವಳ ಹತ್ರ ಐತೆ, ಅವಳನ್ನ ಕೇಳು ಹೋಗಿ. ಸೂರ್ಯ, ನಮಗೆ ತುಂಬ ಸಮಯ ಇಲ್ಲಪ್ಪ. ಮೀನಾ ಪತ್ರ ನಮ್ಮ ಮನೆಯಲ್ಲಿ ಬೇರೆ ಎಲ್ಲಾದ್ರೂ ಇಟ್ಟಿರ್ಬೋದು. ಹೋಗಿ ಎಲ್ಲಿದೆ ಅಂತ ಕೇಳಿ ಬೇಗ ದುಡ್ಡಿನ ವ್ಯವಸ್ಥೆ ಮಾಡ್ಕೊಂಬಾರಪ್ಪ. ಅಯ್ಯೋ ದೇವ್ರೆ, ಆ ಹೂ ಕಟ್ಟೋಳು ಇಲ್ಲಿಗೆ ಬಂದಾಗ್ಲೇ ನಾನು ಅವಳನ್ನ ಕೇಳ್ಬೇಕಿತ್ತು. ಹೀಗೆಲ್ಲ ದುಡ್ಡಿನ ಅವಶ್ಯಕತೆ ಬರುತ್ತೆ ಅಂತ ನಮಗ್ ಗೊತ್ತಿರ್ಲಿಲ್ವಲ್ಲ ಅತ್ತೆ. ಎಷ್ಟೆಲ್ಲ ಕಷ್ಟ ಅನುಭವಿಸ್ತಿರೋದು ಅವಳಿಂದಾನೆ. ಹಾಳಾದವಳು ಯಾವಾಗ ನಮ್ಮ ಮನೆಗೆ ಬಂದ್ಲು, ನಮಗ್ ಕಷ್ಟ ಕಾಲ ಶುರು ಆಯ್ತು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಅಯ್ಯೋ.